ಮಗು ನೋಡೋದಕ್ಕೆ ನಿನ್ನಂಗಿಲ್ಲ ಅಂತ ಜನ ಚುಡಾಯಿಸಿದ್ದಕ್ಕೆ ಏನು ತಿಳಿಯದ 6 ವರ್ಷದ ಮಗನನ್ನೇ ಕೊಂದಂತ ಪಾಪಿ ತಂದೆ. ಹೌದು, ಈ ಘಟನೆ ವಿಜಯಪುರ ಜಿಲ್ಲೆಯ ನಾಗಠಾಣ ಅನ್ನೋ ಗ್ರಾಮದಲ್ಲಿ ಮಾರ್ಚ್ 16ನೇ ತಾರೀಕು ನಡೆದಿದೆ. ಆದ್ರೆ ಅದು ಈಗ ಬೆಳಕಿಗೆ ಬಂದಿದೆ. ಊರಿನ ಕೆಲವು ಜನರು ಮಲ್ಲಿಕಾರ್ಜುನನಿಗೆ ನಿನ್ನ ಮಗ ನೋಡೋದಕ್ಕೆ ನಿನ್ನಂಗಿಲ್ಲ, ನಿನ್ನ ಹೋಲಿಕೆಗಳು ಅವನಿಗೆ ಬಂದಿಲ್ಲ ಅಂತ ಪದೇ ಪದೇ ಹೇಳೋದನ್ನ ಕೇಳಿ ಅವನಿಗೆ ಮಗನ ಮೇಲೆ ಅನುಮಾನ ಬಂದು ಮಗನನ್ನ ಕೊಲೆ ಮಾಡೋದಕ್ಕೆ ನಿರ್ಧಾರ ಮಾಡಿದಾನೆ. ಮಾರ್ಚ್ 16ನೇ ತಾರೀಕು ಮಗುನ ಶಾಲೆಗೆ ಸೇರಿಸ್ತೀನಿ ಅಂತ ಹೇಳಿ ತನ್ನ 6 ವರ್ಷದ ಮಗ ಸಿದ್ಧಾರ್ಥ್ ಮಲ್ಲಿಕಾರ್ಜುನನನ್ನ ಮಹಾರಾಷ್ಟ್ರದವರೆಗೆ ಕರ್ಕೊಂಡೋಗಿ ಮಗುನ ಕೃಷ್ಣ ನದಿಗೆ ತಳ್ಳಿ ಕೊಂದಿದ್ದಾನೆ. ಆ ಮಗು ತಂದೆಯ ಮೇಲೆ ನಂಬಿಕೆ ಇಟ್ಟು ಅವನ ಜೊತೆಗೆ ಹೋಯ್ತು. ಆದ್ರೆ ಆ ಮಗುಗೆ ತನ್ನ ತಂದೆ ಒಬ್ಬ ಕಟಕ, ಅವನಿಂದಲೇ ನಾನು ಸಾಯ್ತೀನಿ ಅಂತ ಗೊತ್ತಿರಲಿಲ್ಲ. ಅಲ್ಲಿಂದ ಮನೆಗೆ ಬಂದ ಮಲ್ಲಿಕಾರ್ಜುನ ಮಗುನ ಹಾಸ್ಟೆಲ್ ಸೇರಿಸಿದೀನಿ ಅಂತ ಮನೆಯವರಿಗೆ ಸುಳ್ಳು ಹೇಳಿ ನಂಬಿಸಿದಾನೆ. ಏಪ್ರಿಲ್ 1ನೇ ತಾರೀಕು ಸಿದ್ಧಾರ್ಥನ ಬರ್ತ್ಡೇ ಇದ್ದಿದ್ರಿಂದ ಹೆಂಡತಿ ಮಗುನ ಕರ್ಕೊಂಡು ಬನ್ನಿ ಅಂತ ಹಠ ಮಾಡಿದಾಳೆ. ಗಂಡ ತಪ್ಪಿಸ್ಕೊಂಡು ಓಡೋಗಿದ್ದಾನೆ. ಗಂಡನ ಮೇಲೆ ಅನುಮಾನ ಬಂದು ಹೆಂಡತಿ ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ಪೊಲೀಸ್ನವರು ವಿಚಾರಣೆ ಮಾಡಿದಾಗ ನನ್ನ ಮಗನನ್ನ ನಾನೇ ಕೃಷ್ಣ ನದಿಗೆ ತಳ್ಳಿ ಕೊಂದೆ ಅಂತ ಒಪ್ಕೊಂಡಿದ್ದಾನೆ. ಇಲ್ಲಿ ಮಗುನ ಕೊಂದಿದ್ದು ಊರಿನ ಕೆಲವು ಜನರ ಮಾತುಗಳು ಮತ್ತೆ ಮಲ್ಲಿಕಾರ್ಜುನನ ಅಜ್ಞಾನ. ಮೊದಲನೇ ವಿಷಯ, ಮಕ್ಕಳಿಗೆ ತಂದೆ ತಾಯಿಗಳ ಹೋಲಿಕೆಗಳು ಬರಲೇಬೇಕು ಅಂತ ಏನಿಲ್ಲ. ಅಜ್ಜ ಅಜ್ಜಿಯ ಹೋಲಿಕೆಗಳು ಬರ್ಬೋದು ಅಥವಾ ಇಂದಿನ ತಲೆಮಾರುಗಳ ಹೋಲಿಕೆಗಳು ಬರ್ಬೋದು. ಎರಡನೇ ವಿಷಯ, ಮಗನ ಮೇಲೆ ಅನುಮಾನ ಇದ್ರೆ ಹೆಂಡತಿಯನ್ನ ಕೂರಿಸಿಕೊಂಡು ಚರ್ಚೆ ಮಾಡಿ ಕಾನೂನು ಪ್ರಕಾರ DNA ಟೆಸ್ಟ್ ಮಾಡಿಸಿ ನೋಡಬಹುದಾಗಿತ್ತು. ಮೂರನೇದು, ಇದು ಯಾವುದು ಮಾಡಕ್ ಆಗಿಲ್ಲ ಅಂದ್ರೆ ನನಗೆ ನನ್ನ ಹೆಂಡತಿ ಮತ್ತು ಮಗು ಮೇಲೆ ಅನುಮಾನ ಇದೆ, ನಾನು ಅವ್ರ ಜೊತೆಗೆ ಬಾಳಲ್ಲ ಅಂತ ಬಿಟ್ಟೋಗ್ಬೋದಾಗಿತ್ತು. ಅದನ್ನ ಬಿಟ್ಟು ಅಮಾಯಕ ಮಗುವಿನ ಜೀವ ತೆಗೆದು ಅವನ ಜೀವನವನ್ನು ಸಹ ಹಾಳು ಮಾಡಿಕೊಂಡು ತನ್ನ ಕುಟುಂಬವನ್ನು ಸಹ ಬೀದಿಗೆ ತಂದಿದ್ದಾನೆ. ಎಜುಕೇಶನ್ ಮತ್ತೆ ಸಾಮಾನ್ಯ ಜ್ಞಾನ ಇಲ್ಲದೆ ಇರೋದೇ ಇದಕ್ಕೆಲ್ಲ ಮುಖ್ಯ ಕಾರಣ ಅಂತ ನನ್ಗನ್ಸುತ್ತೆ. ಇದ್ರ ಬಗ್ಗೆ ನಿಮ್ಗೆ ಅನಿಸ್ತು ಅನ್ನೋದನ್ನ ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸೈನಿಂಗ್ ಆಫ್, ಚಂದ್ರು.